ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ ಅದರ 50-51. ಮತ್ತು ಆತನು ಅವರನ್ನು ಬೆತಾನ್ಯದ ತನಕ ಕರಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಿದ್ದರು. ವಾಕ್ಯ ಹೇಳ್ತಿದೆ, ಲೂಕನು ಬರಿತಾ ಇದ್ದಾನೆ. ಲೂಕ್ ಈಸ್ ಎ ಡಾಕ್ಟರ್. ಅಟ್ ದ ಸೇಮ್ ಟೈಮ್ ಅವನು ವೈದ್ಯನಾಗಿರುವಂಥ ಅದೇ ಸಮಯದಲ್ಲಿ ಅದು ಚರಿತ್ರೆಕಾರನು. ತಾನೇನನ್ನು ನೋಡ್ತಾ ಇದ್ದಾನೋ, ತಾನೇನನ್ನು ಕೇಳ್ತಾ ಇದ್ದಾನೋ, ಯಾವ ವಿಷಯವಾಗಿ ಪ್ರಪಂಚಕ್ಕೆ ತಿಳಿಸ್ಬೇಕೆಂಬುದಾಗಿದ್ದಾನೋ, ಯೇಸು ಸ್ವಾಮಿಯ ಜಿನಿಯಾಲಜಿ ಅಂದರೆ ಆತನ ವಂಶವನ್ನು ತೆಗೆದುಕೊಂಡು ಪಾರಂಪರವಾಗಿ ಆತನು ದೇವರು ಎಂಬುದಾಗಿ ನಿರೂಪಿಸುತ್ತಾ ಅಲ್ಲಿದ್ದಂಥ ಗ್ರೀಕರಿಗೆ, ಅಲ್ಲಿದ್ದಂಥ ಯಹೂದ್ಯರಿಗೆ, ಎಲ್ಲ ಅನ್ಯ ಜನಗಳಿಗೆ ಮತ್ತು ಇದನ್ನು ಇಲ್ಲಿ ತನಕ ಈ ಲೋಕದ ತನಕ ಓದುತ್ತಿರುವಂಥ ಸಕಲ ದೇಶದ ಕುಲ, ಪ್ರಜೆ, ಜನಾಂಗ, ಭಾಷೆ ಎಲ್ಲರಿಗೂ ಕೂಡ ಆತನು ಪ್ರಕಟಿಸ್ತಾ ಇರುವಂಥ ಒಂದು ಅದ್ಭುತವಾದ ಸಂಗತಿಗಳೇನೆಂದರೆ, ಆತನು ಬಂದನು, ಆತನು ಹುಟ್ಟಿದನು, ಆತನು ಜೀವಿಸುತ್ತಾ ಆತನು ಹುಟ್ಟಿದಾಗ ಏನೇನೆಲ್ಲ ಕಾರ್ಯಗಳು ಉಂಟಾಯಿತು, ಆತನ ಜೀವನದಲ್ಲಿ ಏನೇನೆಲ್ಲ ಸಂಗತಿಗಳು ನಡೆದು ಎಲ್ಲದೂ ಕೂಡ ರೆಕಾರ್ಡ್ ಆಗಿ ಆತನು ಮಾಡಿಟ್ಟಿದ್ದಾನೆ. ಆತನ ಅದ್ಭುತಗಳು, ಆತನ ಸಾಮ್ಯಗಳು, 37 ಅದ್ಭುತಗಳು ರೆಕಾರ್ಡ್ ಮಾಡಿಟ್ಟಿದ್ದಾನೆ. 39 ಸಾಮ್ಯಗಳು ರೆಕಾರ್ಡ್ ಆಗಿದೆ. ಯೇಸು ಸ್ವಾಮಿ ಮಾತನಾಡಿದಂಥ 39 ಪ್ಯಾರಬಲ್ಸ್ ಎಲ್ಲವನ್ನ ರೆಕಾರ್ಡ್ ಮಾಡಿಟ್ಟಿದ್ದಾನೆ. ಆದರೆ ಒಂದು ವಿಷಯ ಆತನು ಮರೆತು ಹೋಗಲಿಲ್ಲ. ಆತನು ಸತ್ತನು, ಹೂಣಲ್ಪಟ್ಟನು, ಪುನರುತ್ತನಾಗಿ 3ನೇ ದಿನದಲ್ಲಿ ಸ್ವಾಮಿ ಎಬ್ಬಿಸಲ್ಪಟ್ಟು ತನ್ನ ಭಕ್ತರಿಗೆ, ತನ್ನ ಶಿಷ್ಯಂದರಿಗೆ, ಅನೇಕ ಜನರಿಗೆ ಆತನು ಕಾಣಿಸಿಕೊಂಡನು. ತಾನೇ ಲೋಕದ ಯಜ್ಞದ ಕುರಿಯಾಗಿ ಸಕಲ ಪಾಪವನ್ನು ಹೊತ್ತುಕೊಂಡವನಾಗಿ ಪುನರುತ್ಥಾನವನ್ನು ಹೊಂದಿ ನಾನು ಜೀವಿಸ್ತಾ ಇದ್ದೇನೆ ಎಂಬುದಾಗಿ ತೋರಿಸುವುದರ ಜೊತೆಗೆ ಲೂಕನು ಇನ್ನೊಂದು ಆ್ಯಡ್ ಮಾಡ್ತಾ ಇದ್ದಾನೆ, ಇನ್ನೊಂದು ವಿಷಯ ಅದಕ್ಕೆ ಸೇರಿಸ್ತಾ ಇದ್ದಾನೆ. ಏನಂದರೆ, ಓಕೆ, ಬೆತ್ಪೆಗೆ ಅಂತಕ್ಕಂಥ ಸ್ಥಳ ಎಣ್ಣೆ ಮರಗಳ ಗುಡ್ಡದ ಮೇಲೆ ಭಾಗದಲ್ಲಿ ಇದೆ. ಅದು ವೆರಿ ಬ್ಯೂಟಿಫುಲ್ ಪ್ಲೇಸ್, ತುಂಬ ಆಶೀರ್ವಾದಕರವಾದದ್ದು. ಒಂದು ಸಮತಟ್ಟಾದಂಥ ಒಂದು ಬಂಡೆ ಮೇಲೆ ನಿಂತ್ಕೊಂಡು ಅಲ್ಲಿ ಸೇರಿ ಬಂದಂಥ 500 ಜನರಿಗಿಂತ ಹೆಚ್ಚಾಗಿದ್ದಂಥ ಜನರನ್ನು ನೋಡುತ್ತಾ ಅವ್ರ ಮೇಲೆ ಕೈಗಳನ್ನು ಮೇಲೆ ಕೆತ್ತಿ ಅವರನ್ನು ಆಶೀರ್ವದಿಸುತ್ತಾ ಇರುವಾಗ ಬೈಬಲ್ ಹೇಳ್ತದೆ, ಆತನು ಆಕಾಶದಲ್ಲಿ ಒಯ್ಯಲ್ಪಟ್ಟನು. ಎಲ್ಲಿಗೆ ಒಯ್ಯಲ್ಪಟ್ಟ? ಎಲ್ಲಿಂದ ಬಂದಿದ್ದನೋ ಅಲ್ಲಿಗೆ ತಿರುಗಿ ಆತನೇನಾದ? ಒಯ್ಯಲ್ಪಟ್ಟನು. ಅಲ್ಲಿಗೆ ಒಯ್ಯಲ್ಪಟ್ಟನು. ಆತನು ಒಯ್ಯಲ್ಪಡುವಾಗ, ಆತನ ಮೇಲಕ್ಕೆ ಎತ್ತಲ್ಪಡುವಾಗ, ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅಸಂಪ್ಷನ್ ಎಂಬುದಾಗಿ, ಅಸೆಂಡಿಂಗ್ ಅಥವಾ ಅಸಂಪ್ಷನ್ ಎಂಬುದಾಗಿ, ಅಂದರೆ ಸ್ವರ್ಗಾರೋಹಣ ಎಂಬುದಾಗಿ ಆರೋಹಣವಾಗ್ತಾ ಇದ್ದಾನೆ. ಅಂದರೆ ಭೂಮಿಯನ್ನು ಬಿಟ್ಟು ಆತನ ಮೇಲಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕೆ ಅಲ್ಲಿದ್ದಂಥ 500 ಮಂದಿಗಳು ಸಾಕ್ಷಿಗಳಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಜನರು ಸಾಕ್ಷಿಗಳಾಗಿದ್ದಾರೆ. ಅದು ಒಯ್ಯಲ್ಪಡುವುದನ್ನು ಹಾಗೆ ಅವರು ನೋಡ್ತಾ ಇದ್ದಾರೆ. ಅದಕ್ಕೆ ಅದೇ ಲೂಕನು ಅಪೊಸ್ತಲ ಕೃತ್ಯಕ್ಕೆ ಬರಬೇಕಾದ್ರೆ ಆತನು ಇನ್ನೊಂದು ಮಾತು ಇದೆ ನೋಡ್ರಿ. ಪ್ಲೀಸ್ ಟರ್ನ್ 1ನೇ ಅಧ್ಯಾಯ 9ನೇ ವಾಕ್ಯ. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆ ಶಿಷ್ಯರು, ಅಲ್ಲಿದ್ದಂಥ ಜನರು, 500ಗಿಂತ ಹೆಚ್ಚಾಗಿ ಸೇರಿ ಬಂದಂಥ ಎಲ್ಲ ಜನರ ಕಣ್ಣು ಮುಂದೆ ಸಮಕ್ಷಮದಲ್ಲಿ ಅವರು ನೋಡುತ್ತಾ ಇದ್ದ ಹಾಗೆಯೇ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಏರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ವಾವ್! ನಮ್ಮ ಕೈಗಳನ್ನು ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವತ್ತು ಸ್ವಾಮಿ 2024 ವರ್ಷಗಳ ಕೆಳಗೆ ಆಕಾಶಕ್ಕೆ ಏರಿಸಲ್ಪಟ್ಟ ನಮ್ಮ ಸ್ವಾಮಿಯು ಇನ್ನೂ ಬರಲಿಲ್ಲ. ಆತನು ಹೋಗಿ ಎಷ್ಟು ವರ್ಷ ಆಯ್ತು? ಈಗ
ಆಲ್ಮೋಸ್ಟ್ 2024 ಇಯರ್ಸ್ ಗೋಯಿಂಗ್ ಆನ್. ಆತನು ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ಆದರೆ ಒಂದು ನಿಶ್ಚಯ, ವಾಕ್ಯ ಸುಳ್ಳಾಗೋದಿಲ್ಲ. 100% ಕನ್ಫರ್ಮೇಷನ್ ಅಂದರೆ ದೇವರ ವಾಕ್ಯ ಎಂದಿಗೂ ಕೂಡ ಸುಳ್ಳಾಗುವುದಿಲ್ಲ. ಆಮೇನ್. ಅದು ನೆರವೇರುವಂಥದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಅದು ನೆರವೇರುವಂಥದ್ದಾಗಿದೆ. ಅದನ್ನು ಏರಿಸಲ್ಪಟ್ಟನು, ಪರಲೋಕಕ್ಕೆ ಏರಿಸಲ್ಪಡಬೇಕಾದ್ರೆ ಸ್ವಾಮಿ ಮೇಲಕ್ಕೆ ಹೋಗ್ತಾ ಇದ್ದಾನೆ. ಈಗ ಎಲ್ಲರನ್ನ ಆಶೀರ್ವದಿಸಿದ್ದಾನೆ. ನೋಡಿರಿ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಹೇಳಿ ಅವರನ್ನು ಆಶೀರ್ವದಿಸಿ ಮೇಲಕ್ಕೆ ಹೋಗಬೇಕಾದ್ರೆ ಎಲ್ಲ ನನ್ನನ್ನು ನೋಡ್ರಿ, ಸಮಾಧಾನದಿಂದ ಆತನು ಹೋಗಿದ್ದಾನೆ. ತಂದೆಯು ನನ್ನನ್ನು ಭೂಲೋಕಕ್ಕೆ ಯಾತಕ್ಕಾಗಿ ಕಳಿಸಿದನೋ ಅದನ್ನು ನಾನು ಮಾಡಿ ಮುಗಿಸಿ ಕಂಪ್ಲೀಷನ್ ಮಾಡಿ ಈಗ ನಾನು ಸಮಾಧಾನದಿಂದ ಹೋಗ್ತಾ ಇದ್ದೇನೆ. ಎಲ್ಲರೆಡೆ ಸಮಾಧಾನದಿಂದ ಹೋಗಿದ್ದಾನೆ. ಎರಡನೇದು, ಸೈತಾನನ ತಲೆಯನ್ನು ಜಜ್ಜಿ ಪಾಪವನ್ನು ಕ್ಯಾನ್ಸಲ್ ಮಾಡಿ ಮರಣವನ್ನು ಮುರಿದು ಪಾತಾಳವನ್ನು ನಡಗಿಸಿ ನ್ಯಾಯ ತೀರ್ಪನ್ನು ಕ್ಯಾನ್ಸಲ್ ಮಾಡಿ ಆತನ ನಂಬುವ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಕೊಡುವ ಯೇಸು, ಹಲ್ಲೆಲೂಯ, ಜಯಿಸಲ್ಪಟ್ಟವನಾಗಿ ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಆಕಾಶವು ಆತನ ಸ್ವೀಕರಿಸ್ಕೊಂಡಿದೆ. ನಾನು ನೆನೆಸ್ತೇನೆ, ಅವತ್ತು ಇಡೀ ಪರಲೋಕನೇ ಎದ್ದು ನಿಂತಿದೆ. ನಾನು ನೆನೆಸ್ತೇನೆ, ಒಂದು ನಿಮಿಷ ಸೈಲೆಂಟ್ ಆಗಿದೆ. ಸ್ವಾಮಿ ಏರಿಸಲ್ಪಡ್ಬೇಕಾದ್ರೆ ಸೈಲೆಂಟ್ ಇದೆ. ಯಾರು ಬರ್ತಾ ಇದ್ದಾರೆ? ಯಾವ ಆದಾಮನ ಸಂಬಂಧದಿಂದ ಇಡೀ ಲೋಕವೇ ಪಾಪಕ್ಕೆ ಒಳಗಾಯಿತು, ಈಗ ಯೇಸುವಿನ ಸಂಬಂಧದಿಂದ ಲೋಕವ ಬಿಡುಗಡೆಯಾಗಿ ರಕ್ಷಿಸಲ್ಪಟ್ಟಂಥ ರಕ್ಷಕನು ನಮ್ಮ ಮೇಲೆ ಬರ್ತಾ ಇದ್ದಾನೆ. ಸ್ವಾಮಿ ತನ್ನ ಸಿಂಹಾಸನದ ಮೇಲೆ ಸ್ವಾಮಿ ಕೂತ್ಕೊಂಡಿದ್ರು. ಆ ಸಿಂಹಾಸನದಿಂದ ಒಂದು ಸಮಯ ಬಂತು, ತಂದೆಯು ಕಳಿಸ್ಬೇಕಾಯಿತು. ಜಾನ್ 3:16 ಹೇಳ್ತಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ಕಳುಹಿಸಿದನು. ಆತನು ಬರಬೇಕಾದ್ರೆ ಹೇಗೆ ಬಂದಿದ್ದಾನೆ? ಪರಲೋಕದಿಂದ ಸ್ವಾಮಿ ಬರಬೇಕಾದ್ರೆ ಹೇಗೆ ಬಂದಿದ್ದಾನೆ? ಯಜ್ಞದ ಕುರಿಮರಿಯಾಗಿ ಬಂದಿದ್ದಾನೆ. ಹೇಳ್ರಿ, ಹೆಂಗೆ ಬಂದಿದ್ದಾನೆ? ಯಜ್ಞದ ಕುರಿಮರಿಯಾಗಿ ಆತನು ಹುಟ್ಟಿದ್ದಾನೆ. ಅದಕ್ಕೆ ಗಬ್ರಿಯೇಲ್ ದೇವದೂತನು ಬಂದು ಕುರುಬರಿಗೆ ಹೇಳ್ತಾರೆ, ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ನಿಮಗೆ ಗೊತ್ತಾಗಬೇಕಾ? ಒಂದು ಕೆಂಪು ಬಟ್ಟೆಯಲ್ಲಿ ಆ ಮಗು ಸುತ್ತಲ್ಪಟ್ಟಿದ್ದನ್ನು ನೀವು ನೋಡ್ತೀರಾ. ಕೆಂಪು ಬಟ್ಟೆಯಲ್ಲಿ, ಹಾಗಾದರೆ ನಮ್ಮ ಕುರಿಗಳು ಹುಟ್ಟಿದ ತಕ್ಷಣ ನಾವು ಕೆಂಪು ಬಟ್ಟೆಯಲ್ಲಿ ಸುತ್ತಿ ತೊಗೊಂಡೋಗಿ ಯಾಜಕರಿಗೆ ಕೊಡ್ತಾ ಇದ್ವಿ. ಹಾಗಾದರೆ ಇನ್ನೊಂದು ಕುರಿ ಹುಟ್ಟಿದೆ. ನಾವು ಯಾವ ಧರ್ಮಶಾಸ್ತ್ರದಲ್ಲಿ ಕೇಳ್ತಾ ಇದ್ವೋ ಆ ಧರ್ಮಶಾಸ್ತ್ರದ ಯಜ್ಞದ ಕುರಿಯಾದ ಆತನಿಗೆ ಹುಟ್ಟಿದ್ದಾನೆ. ಅವರು ಬಂದು ನೋಡಿ ಸಂತೋಷಪಟ್ಟರು. ಅವತ್ತೊಂದು ಸಂಭ್ರಮ ಉಂಟಾಗಿದೆ. ಸ್ವಾಮಿ ಹುಟ್ಟಿದಾಗ ಒಂದು ದೊಡ್ಡ ಸಂಭ್ರಮ ಉಂಟಾಗಿದೆ. ಪರಲೋಕದ ದೇವದೂತರು ಹಾಡಿದ್ದಾರೆ, ಮೇಲಣ ಲೋಕಗಳಲ್ಲಿ ದೇವರಿಗೆ, ಭೂಲೋಕದಲ್ಲಿ ಮನುಷ್ಯರೊಳಗೆ. ಅವರು ಹಾಡಿ ದೇವರನ್ನು ಕೊಂಡಾಡಿದ್ದಾರೆ. ಅಲ್ಲೊಂದು ಸೆಲೆಬ್ರೇಷನ್ ಇದೆ. ಎಂಥ ಸೆಲೆಬ್ರೇಷನ್? ಯಜ್ಞದ ಕುರಿಯಾದಾತನ ಸೆಲೆಬ್ರೇಷನ್. ಬಟ್ ಅದು ಈ ಸೆಲೆಬ್ರೇಷನ್ ಯಾವುದಂದರೆ ಆತನ ಯಜ್ಞದ ಕುರಿಯಾಗಿ ಹುಟ್ಟಿದನು, ಯೂದ ಕುಲದ ಸಿಂಹವಾಗಿ ಏರಿಸಲ್ಪಟ್ಟಿದ್ದಾನೆ. ಹಲ್ಲೆಲೂಯ. ಹೆಂಗೆ ಏರಿಸಲ್ಪಟ್ಟಿದ್ದಾನೆ? ಯೂದ ಕುಲದ ಸಿಂಹವಾಗಿ ಆತನು ಏರಿಸಲ್ಪಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಕರ್ತನ ಎರಡು ಮುಖ ಇದೆ ರೀ. ಒಂದು ಮುಖ ಸಾಮ್ಯ ರೂಪವನ್ನು ರಕ್ಷಣೆಗೆ ಕೊಡುವಂಥ ರಕ್ಷಕನಾಗಿರುವಂಥ ಯಜ್ಞದ ಕುರಿಯಾದಾತನ ಮುಖವಾಗಿದೆ. ಎರಡನೇದಾಗಿ ದ ಸೇಮ್ ಟೈಮ್ ಲೋಕದ ಪಾಪವನ್ನು ಜಯಿಸಿದಂಥ, ಸೈತಾನನ ತಲೆಯನ್ನು ಜಜ್ಜಿ ಕ್ರಾಶ್ ಮಾಡಿದಂಥ ಯೂದ ಕುಲದ ಸಿಂಹವೂ ಕೂಡ ಆತನಾಗಿದ್ದಾನೆ. ಅದಕ್ಕೆ ಯೋಹಾನನು ಬರೀತಾನೆ, ಇಗೋ ಯೂದ ಕುಲದ ಸಿಂಹವು ಜಯಿಸಿತು. ಆಮೆನ್. ಆತನು ಹೇಗೆ ಎಬ್ಬಿಸಲ್ಪಟ್ಟಿದ್ದಾನೆ? ಯೂದ ಕುಲದ ಸಿಂಹವಾಗಿ ಮಧ್ಯಾಕಾಶಕ್ಕೆ ಆತನು ಏರಿಸಲ್ಪಟ್ಟು ತಂದೆ ಬಲ ಪಾರ್ಶ್ವದಲ್ಲಿ ಆತನು ಕೂತ್ಕೊಂಡಿದ್ದಾನೆ. ಅವತ್ತಿನಿಂದ ಕಾಯ್ತಾ ಇದ್ದಾರೆ ದೇವರು. ಈಗ ಹೇಳ್ತಿದೆ, ಇಲ್ಲಿದ್ದಂಥ ಇಬ್ಬರು ಏಂಜಲ್ಸ್ ಬಂದು ಪಕ್ಕನೆ ಅವ್ರ ಮುಂದೆ ಬಂದು ಹೇಳ್ತಾರೆ, ನೀವು ಯಾವ ಯೇಸುವನ್ನ ಹೀಗೆ ಮೇಲೆ ಹೋಗೋದನ್ನು ನೀವು ನೋಡ್ತಾ ಇದ್ದೀರೋ ಅದೇ ಯೇಸು ತಿರುಗಿ ಬರ್ತಾನೆ. ಈಗ ಎಲ್ಲರೂ ಸೇರಿ ನನಗೆ ಕೇಳ್ರಿ, ಪಾಸ್ಟರ್ ಯಾವಾಗ ಬರ್ತಾನೆ ಅಂತ ಹಿಂಗೆ ಕೇಳ್ರಿ, ಪಾಸ್ಟರ್ ಯಾವಾಗ ಬರ್ತಾನೆ, ಪಾಸ್ಟರ್ ಯಾವಾಗ ಬರ್ತಾನೆ? ನನಗೆ ಗೊತ್ತು ಯಾವತ್ತು ಬರ್ತಾನೆ ಅಂತ. ನನಗೆ ಗೊತ್ತು ಯೇಸು ಸ್ವಾಮಿ ಯಾವತ್ತು ಬರ್ತಾರೆ ಅಂತ.
ನನಗೆ ಗೊತ್ತುರೀ. ಅರೆ ನೀವ್ಯಾಕೆ ತಲೆ ಅಲ್ಲಾಡಿಸ್ತಾ ಇದ್ದೀರಾ? ನಿಮಗೆ ಗೊತ್ತಿಲ್ಲ ಅಂತ ನನಗೆ ಹೇಳ್ತಾ ಇದ್ದೀರಾ? ನಿಮಗೆ ಗೊತ್ತಿಲ್ಲ ಅಂತ ನನಗೆ ಹೇಳ್ತಾ ಇದ್ದೀರಾ? ಎಕ್ಸಾಕ್ಟ್ಲಿ, ನನಗೂ ಗೊತ್ತಿಲ್ಲ, ಆಕಾಶಕ್ಕೂ ಗೊತ್ತಿಲ್ಲ, ಓಕೆ, ಯಾರಿಗೂ ಗೊತ್ತಿಲ್ಲ ರೀ. ಅದು ಗೊತ್ತಿರೋದು ತಂದೆಗೆ ಮಾತ್ರ. ಅದು ಗೊತ್ತಿರೋದು ಯಾರಿಗೆ? ತಂದೆ ಆದ ಕರ್ತನಿಗೆ ಮಾತ್ರ ಗೊತ್ತದ ಅಷ್ಟೇ. ಅದನ್ನು ಯಾವತ್ತೂ ಸ್ವಾಮಿನ ತಿರುಗಿ ಕಳಿಸ್ಬೇಕು. ಬಟ್ ವಾಕ್ಯ ಮಾತ್ರ ನೆರವೇರ್ತದೆ. ಒಂದು ಮಾತ್ರ ನಾವು ಹೇಳಲಿಕ್ಕೆ ಸಾಕು, ಲೋಕದ ಕಟ್ಟಕಡೆಯಲ್ಲಿರುವ ಮನುಷ್ಯನಿಗೂ ಕೂಡ ಸುವಾರ್ತೆ ಸಾರಲ್ಪಡಬೇಕು. ನಂತರ ಅಂತ್ಯ ಬರ್ತದೆ ಎಂಬುದಾಗಿ ಕರ್ತನೆ ಹೇಳಿದ್ದಾನೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ, ನೀವು ಸಿದ್ಧರಾಗ್ರಿ, ಮನುಷ್ಯ ಕುಮಾರನು ನೆನೆಸದ ಗಳಿಗೆಯಲ್ಲಿ ಬರುವನು. ನೀವ್ಯಾವತ್ತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆವಾಗ ನಾನು ಬರ್ತೇನೆ. ಅದು ಬರೋದು ನನಗೂ ಗೊತ್ತಿಲ್ಲ. ತಮಿಳಲ್ಲಿ ಒಂದು ಸೂಪರ್ ಸಾಂಗ್ ಇದೆ ರೀ ಈ ಸಬ್ಜೆಕ್ಟ್ ಮೇಲೆ. கேட்டேன் 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 என்று எப்போது என்னே ಸುವರುವಾರ್ என்று. ನನಗೆ ಎಲ್ಲ ಹತ್ರ ಹೋಗಿ ಕೇಳ್ತಾ ಇದ್ದಂತೆ, ಕೇಳ್ತಾ ಇದ್ದೆ ನಾನು, ನನ್ನ ಏಸು ಯಾವಾಗ ಬರ್ತಾರೆ ಅಂದರೆ. ಅದನ್ನು ಹೇಳ್ತೇನೆ, ನಾನು ವಾನತೆ ಕೇಟೇನ್ ಎಪ್ಪೋದು ಎನ್ನೇ ಸುವರುವಾರ್ ಎಂದು. ಅಂದರೆ ಮೇಘಗಳಿಗೆ ಕೇಳಿದಂತೆ ಯಾವಾಗ ಬರ್ತಾರೆ ಅಂತಂದು ಹೇಳಿ ಅಂತ. ಮೇಘ ಹೇಳ್ತಂದರೆ ನನಗೆ ಗೊತ್ತಿಲ್ಲ ಅಂತ ಹಾರ್ಕೊಂಡು ಹೋಗ್ಬಿಡ್ತಂಥದ್ದು. ದೇವದೂತನಿಗೆ ಕೇಳಿದಂತೆ, ನನಗೂ ಗೊತ್ತಿಲ್ಲ ಅಂದ್ರಂತೆ. ಎಷ್ಟು ಸೂಪರಾಗಿ ಸಾಂಗ್ ಬರೆದಿದ್ದಾರೆ ಅದನ್ನು. ಪ್ರೈಸಲೋ, ಯೇಸು ಯಾವತ್ತು ಬರ್ತಾನೆ ಗೊತ್ತಿಲ್ಲ, ಆದರೆ ಸ್ವಾಮಿ ಹೇಳೋಗಿದ್ದು ಒಂದು ಮಾತೇನೆಂದರೆ, ನೀವು ಸಿದ್ಧವಾಗಿರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಎಷ್ಟು ಜನ ಸಿದ್ಧವಾಗಿದ್ದೀರಿ? ಅರೆ ಎಷ್ಟು ಜನ ಸಿದ್ಧವಾಗಿದ್ದೀರಿ? ಕೈ ಎತ್ತರಿ ನೋಡೋಣ. ಇವತ್ತು ಸ್ವಾಮಿ ಬರೋದಾಗಿದ್ರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ದೇವರು ಬರ್ತಾರೆ. ಎಷ್ಟು ಜನ ರೆಡಿ ಇದ್ದೀರಿ ಮೇಲೋಗ್ಲಿಕ್ಕೆ? ನಿಜ ಹೇಳ್ಬೇಕಾ? ಮತ್ತು ಯೋಚನೆ ಮಾಡಿ. ನಿಮ್ಮ ಮನೆ ಬೇಡ, ಮನೆ ಬೇಡ, ಬೆಳ್ಳಿ ಬಂಗಾರ ಮೊನ್ನೆ ಮಾಡಿಸ್ಕೊಂಬಂದ್ರಲ್ಲ ಜಾಯಲು ಕಾಸ್ನಲ್ಲಿ, ಅದು ಬೇಡ. ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗಿದ್ದಾನೆ, ಏರಿಸಲ್ಪಟ್ಟಿದ್ದಾನೆ, ಇದು ವಾಕ್ಯದಲ್ಲಿ ಬರೆದಿದೆ. ಅದಕ್ಕೆ ಅವತ್ತಿನ ಜನರು ಸಾಕ್ಷಿಗಳಾಗಿದ್ದರು. ಪ್ಲಸ್ ದೇವದೂತರು ಸಹ ಬಂದು ಹೇಳಿದ್ದಾರೆ, ಆತನು ಏರಿಸಲ್ಪಟ್ಟಿದ್ದಾನೆ, ತಿರುಗಿ ಬರ್ತಾನೆ ಎಂಬುದಾಗಿ ಬರೆದಂಥ ಮಾತುಗಳು ಸತ್ಯ. ಎಷ್ಟು ಜನ ನಂಬ್ತೀರ ಕರ್ತನು ಪರಲೋಕಕ್ಕೆ ಹೋಗಿದ್ದಾನೆ, ಏರಿಸಲ್ಪಟ್ಟಿದ್ದಾನೆ? ಎಷ್ಟು ಜನ ನಂಬ್ತೀರ ಇದನ್ನು? ನಾವು ಯಾರೂ ನೋಡಲಿಲ್ಲ. ಬಟ್ ಆದರೆ ವಾಕ್ಯದ ಮೇಲೆ ನಂಬಿಕೆಯನ್ನಿಟ್ಟು ನಾವು ಹೇಳ್ತೀವಿ, ಹೌದು ಕರ್ತನು ಪರಲೋಕಕ್ಕೆ ಏರಿಸಲ್ಪಟ್ಟಿದ್ದಾನೆ, ಬರೆದಿದೆ, ನಾವು ನಂಬ್ತೇನೆ ಅಷ್ಟೆ. ಓಕೆ, ಐ ಬಿಲೀವ್ ಬಿಕಾಸ್ ಇಟ್ಸ್ ರಿಟನ್. ನಾನು ನಂಬ್ತೀನಿ ಯಾಕಂದರೆ ಇದು ಬರೆಯಲ್ಪಟ್ಟಿದೆ. ಓಕೆ, ಕರೆಕ್ಟ್? ನಂಬ್ತೀರಾ? 100% ನಂಬಿಕೆ. ಎಸ್ ಪಾಸ್ಟರ್, ನನಗೆ 100% ನಂಬಿಕೆ ಇದೆ, ಸ್ವಾಮಿ ಏರಿಸಲ್ಪಟ್ಟಿದ್ದಾನೆ. ಹೇಳ್ರಿ ನೋಡೋಣ ಒಂದ್ಸರಿ. ತೆಗಿರಿ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, 1 ಥೆಸಲೋನಿಯನ್ ಚಾಪ್ಟರ್ 4 ವರ್ಸ್ 15. 15ರಿಂದ ಓದ್ತಾ ಬನ್ರಿ. ಕಮಾನ್. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ನೋಡ್ರಿ, ಹಲೋ, ಅಲ್ಲಿ ವಾಕ್ಯದಲ್ಲಿ ಓದಿದ್ವಿ, ಆತನು ಏರಿಸಲ್ಪಟ್ಟನು, ತಿರುಗಿ ಬರ್ತಾನೆ. ಆದರೆ ತಿರುಗಿ ಬರಬೇಕಾದ್ರೆ ಹೇಗೆ ಬರ್ತಾನೆ? ಸುಮ್ಮನೆ ಬರೋದಿಲ್ಲರಿ, ಒಬ್ಬನೇ. ಓಕೆ, ಹೋಗ್ಬೇಕಾದ್ರೆ ಒಬ್ಬನೇ ಹೋಗ್ಬಿಟ್ಟ. ಆದರೆ ತಿರುಗಿ ಬರಬೇಕಾದ್ರೆ ಹಾಗೆ ಬರೋದಿಲ್ಲ. ಈಗ ತಿರುಗಿ ಬರಬೇಕಾದ್ರೆ ಏನಾಗ್ತದೆ ಗೊತ್ತಾ? ಓಕೆ, ವಾಕ್ಯ ಹೇಳ್ತಿದೆ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಆತನು ಬರ್ತಾನೆ. ಓಕೆ, ಆಮೇಲೆ ಪ್ರಧಾನ ದೂತನ ಶಬ್ದದೊಡನೆ ಆತನು ಬರ್ತಾನೆ. ಆಮೇಲೆ ದೇವರ ತುತ್ತೂರಿಯೊಡನೆ ಆಕಾಶದಿಂದ ಇಳಿದು ಬರುವನು. ಹಲ್ಲೆಲೂಯಾ. ಯಾವ ಸ್ವಾಮಿಯು ಪರಲೋಕಕ್ಕೆ ಏರಿಸಲ್ಪಟ್ಟನು, ಆತನು ತಿರುಗಿ ಮಧ್ಯಾಕಾಶದಲ್ಲಿ ಆತನು ಇಳಿದು ಬರುವನು. ಓಕೆ, ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ
ಅವರ ಸಂಗಡಲೇ ಹಾ. ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಎಲ್ಲ ನಮ್ಮ ಬಲಗೈನ ಮೇಲೆ ಕೆತ್ತರೆ. ನಾನು ಪಕ್ಕನೆ ಮೇಘವಾಹನದಲ್ಲಿ ಒಯ್ಯಲ್ಪಡುವೆನು. ಆಮೆನ್, ಆಮೆನ್. ನಾನು ಮತ್ತು ನೀನು ಒಯ್ಯಲ್ಪಡುವುದಕ್ಕೋಸ್ಕರನೇ ಎಲ್ಲರ ಕಿವಿಗೊಟ್ಟು ಕೇಳಿಸ್ಕೊಳ್ರಿ. ನಾನು ನೀನು ಪಕ್ಕನೆ ಮೇಘವಾಹನರಾಗಿ ಒಯ್ಯಲ್ಪಡುವುದಕ್ಕೋಸ್ಕರವೇ ದೇವರು ನಮ್ಮನ್ನು ಕರೆದಿದ್ದಾನೆ. ನನ್ನ ಹೆಸರಿಟ್ಟು ದೇವರು ಕರೆದಿದ್ದಾನೆ. ನಿಮ್ಮ ಹೆಸರನ್ನು ಇಟ್ಟು ಕರೆದಿದ್ದಾನೆ. ಈ ಭೂಮಿಗೆ ಅಸ್ತಿವಾರ ಹಾಕೋದಕ್ಕಿಂತ ಮುಂಚೆ ಆತನ ಆಲೋಚನೆಯಲ್ಲಿ, ಆತನ ಯೋಜನೆಯಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿತ್ತು. ಆಮೇನ್. ಕಾಲವು ಪರಿಪೂರ್ಣವಾದಾಗ ಎಕ್ಸಾಕ್ಟಾಗಿ ದೇವರು ಇವತ್ತು ನಮ್ಮನ್ನು ಕರೆದಿದ್ದಾನೆ. ಕರೆದಂಥ ಕರ್ತನು ಇವತ್ತು ತನ್ನ ಮಂದಿರದಲ್ಲಿ, ಇವತ್ತು ದೇವರು ನಮ್ಮನ್ನು ಇಟ್ಟು ತನ್ನ ಮಂದಿರದಲ್ಲಿ ಆತನನ್ನು ಆರಾಧಿಸುತ್ತಾ, ಘನಪಡಿಸುತ್ತಾ, ಸ್ತುತಿಸುತ್ತಾ, ಕೊಂಡಾಡುತ್ತಾ, ಸಾಕ್ಷಿಯಾಗಿ ನಮ್ಮ ಜೀವಿತದಲ್ಲಿ ದೇವರು ಮಹತ್ ಕಾರ್ಯಗಳಿಂದ ಮಾಡುತ್ತಾ, ಇಂದಿಗೂ ನಾವು ಯೇಸುವಿನ ಭಕ್ತರು, ಯೇಸುವಿನ ಮಕ್ಕಳೆಂಬ ಮುದ್ರೆಯನ್ನು ಹೊಂದಿದವರಾಗಿ ವಾಕ್ಯಕ್ಕನುಗುಣವಾಗಿ ನಾವು ಇಲ್ಲಿ ಜೀವಿಸ್ತಾ ಇದ್ದೇವೆ. ಆದರೆ ಈ ಜೀವನ ಎಲ್ಲಿ ಎಂಡಾಗುತ್ತೆ ಅಂದರೆ, ಕರ್ತನ ಲೈಫ್ನಲ್ಲಿ ಹೇಗೆ ಆತನ ತನ್ನ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ಪರಲೋಕಕ್ಕೆ ಒಯ್ಯಲ್ಪಟ್ಟನು, ನಮ್ಮ ಸಮಯವು ಮುಗಿಯುವಾಗ ನಾವು ಕೂಡ ಒಯ್ಯಲ್ಪಡ್ತೇವೆ. ಎಲ್ಲರೂ ಹೇಳ್ರಿ, ಒಂದು ವೇಳೆ ಪಾಸ್ಟರ್ ಅದ್ರ ಒಳಗೆ ಸತ್ತರೆ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಪಾಸ್ಟರ್ ಅಷ್ಟರೊಳಗೆ ನಾವು ಸತ್ತರೆ ಏನಂತ ಹೇಳಿ ಚಿಂತೆ ಮಾಡಬೇಡ್ರಿ. ಅಲ್ಲೇ ವಾಕ್ಯದಲ್ಲಿದೆ, ನಿದ್ರೆ ಹೋದವರು ಮೊದಲು ಎದ್ದು ಬರ್ತಾರಂತೆ. ಆ ನಿದ್ರೆ ಹೋದವ್ರನ್ನ ಎಬ್ಬಿಸೋಕ್ಕೋಸ್ಕರ ಯಾರು ಬರ್ತಾರೆ ಅಂತ ನೀವು ಕೇಳ್ಬೋದು. ಆದರೆ ಪ್ರಧಾನ ದೇವದೂತನ ತುತ್ತೂರಿ ಶಬ್ದ ಧ್ವನಿ ಸಿದ್ಧವಾಗಿದೆ. ಆಮೇನ್. ಆ ತುತ್ತೂರಿಯ ಧ್ವನಿ ಸೌಂಡ್ ಆಗುವಾಗ ಸತ್ತವರು ಮೊದಲು ಎದ್ದು ಬರುವರು. ಎಲ್ಲೆಡೆ ನಾನು ನಂಬ್ತೇನೆ 100%. ಏನಾದ್ರು ಡೌಟ್ ಆಯ್ತಾ? ನೋ. ಹಾಗಾದರೆ ಒಂದು ವೇಳೆ ನನಗೂ ನಿನಗೂ ಸಾವು ಬರುವುದಾಕಿದ್ರೆ, ನನಗೂ ನಿನಗೂ ಮರಣ ಬರುವುದಾಕಿದ್ರೆ, ನಿಶ್ಚಿಂತೆಯಿಂದ ನಾವು ಪ್ರಾಣ ಬಿಡಣ್ರಿ. ಹಲ್ಲೆಲೂಯ. ಸಮಾಧಾನವಾಗಿ ನಾವು ಪ್ರಾಣ ಬಿಡೋಣ. ಯಾಕಂದರೆ ನಾನು ತಿರುಗಿ ಮತ್ತೆ ಎಬ್ಬಿಸಲ್ಪಡ್ತೇನೆ. ಅದಕ್ಕೆ ಸಾಕ್ಷಿ ಏನು ಗೊತ್ತಾ? ಅದಕ್ಕೆ ಸಾಕ್ಷಿ ಏನು ಗೊತ್ತಾ? ಪ್ರತಿ ತಿಂಗಳು ನಾವು ಕರ್ತನ ದೇಹದಲ್ಲಿಯೂ ಆತನ ರಕ್ತದಲ್ಲಿ ಪಾಲನ್ನು ತೆಗೆದುಕೊಳ್ತಾ ಇದ್ದೀವಲ್ಲ, ಅದೇ ಕರ್ತನ ಹೇಳ್ತಾ ಇದ್ದಾನೆ, ನನ್ನ ದೇಹವನ್ನು ತಿಂದು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿದ್ದಾನೆ, ಕಡೇ ದಿನದಲ್ಲಿ ನಾನು ಅವನನ್ನು ಎಬ್ಬಿಸುವೆನು. ವಾವ್, ಎಂಥ ಕೃಪೆ ದೇವರು ನಮಗೆ ಕೊಟ್ಟಿದ್ದಾನ್ರಿ. ಇದನ್ನು ಯಾವ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ಇದನ್ನು ಟೀಚ್ ಮಾಡೋದಿಲ್ಲ. ಯಾವ ಸೈನ್ಸು ಕೂಡ ಇದನ್ನು ನಂಬೋದಿಲ್ಲ. ಯಾರೂ ಇದನ್ನು ನಂಬೋದಿಲ್ಲ ರೀ. ಕೆಲವೊಂದು ಸಾರಿ ಹೇಳಿದರೆ ಶ್ರೀಮಂತರಿಗಿದು ಬೇಕಾಗಿಲ್ಲ, ಕೋಟ್ಯಾಧೀಶರು ಜನರಿಗಿದು ಬೇಕಾಗಿಲ್ಲ, ಯಾರಿಗೂ ಅಂಥವ್ರಿಗೆ ಬೇಡ, ಜ್ಞಾನಿಗಳಿಗೆ ಬೇಕಾಗಿಲ್ಲ. ಇದೆಲ್ಲ ಸತ್ಯವನ್ನು ದೇವರು ಮರೆ ಮಾಡಿ ಏನೂ ಜ್ಞಾನ ಇಲ್ಲದೆ ಇವರು ಅಂತ ಕೇವಲ ಹೃದಯದಿಂದ 100% ನಂಬುವ ಜನರಿಗೆ ದೇವರು ಇದನ್ನು ವಾಗ್ದಾನ ಮಾಡಿದ್ದಾನೆ. ಎಲ್ಲೆಡೆ ನಾನು ನಂಬುವನು. ಪಕ್ಕದಲ್ಲಿ ನೋಡಿ ಕೇಳಿ, ನೀವು ನಂಬ್ತೀರಾ ಅಂತ. ನಾವು ನಂಬುವರಾಗಿದ್ದೇವೆ. ಓಕೆ, ಒಂದು ಸತ್ಯ ರೀ, ಎಲ್ಲರೂ ಕೇಳಿಸ್ಕೊಳ್ರಿ. ವಾಕ್ಯ ಹೇಳ್ತಿದೆ, ಬೈಬಲ್ ಹೇಳ್ತಿದೆ, ಅನೋಕನು ದೇವರ ಜೊತೆಗೆ ಹೆಂಗಿದ್ದಂತೆ ಅವನು ಎಷ್ಟು ವರ್ಷ ದೇವರ ಜೊತೆಗೆ ಅನ್ಯೂನ್ಯವಾಗಿ ಅವನು ನಡೆದಾನೆ ಎಂಬುದಾಗಿದೆ ವಾಕ್ಯ ಹೇಳ್ತಿದೆ. ಅನ್ಯೂನ್ಯವಾಗಿ ನಡೆದರಿಂದ ದೇವರವನನ್ನು ತೆಗೆದುಕೊಂಡನು. ದೇವರನ್ನು ತೆಗೆದುಕೊಂಡ. ಎರಡನೇ ಸಾರಿ, ಸೆಕೆಂಡ್ ಟೈಮ್ ಮೋಶೆನ ದೇವರು ತೆಗೆದುಕೊಂಡಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದು ಪಿಸ್ಕಾ ಎಂಬತಕ್ಕಂಥ ಒಂದು ಬೆಟ್ಟದ ಮೇಲೆ ಅವನು ಪ್ರಾಣವನ್ನು ಬಿಟ್ಟಿದ್ದು ನಿಜ. ಬಟ್ ಆದರೆ ಅವನ ದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಮಿಕಾಯಲನ ದೇವರು ಕಳಿಸಿದ್ದಾರೆ. ಯೂದನ್ ಬರೆದ ಪತ್ರಿಕೆಯಲ್ಲಿ ಆ ಮಾತು ಬರೆದಿದೆ. ಮೋಶೆಯು ದೇಹ ಎತ್ತಲ್ಪಟ್ಟಿದೆ. ಅವನ ದೇಹ ಎತ್ತಲ್ಪಟ್ಟಿದ್ದು ನಿಜ ಅನ್ನೋದಕ್ಕೋಸ್ಕರ ಹೊಸ ಒಡಂಬಡಿಕೆಯಲ್ಲಿ ತಾಬೋರ್ ಬೆಟ್ಟದಲ್ಲಿ ಓಕೆ ಮೋಶೆಯು ಮತ್ತು ಎಲಿಯನು ಕಾಣಿಸ್ಕೊಂಡಿದ್ದಾರೆ. ಮೂರನೇದಾಗಿ ಎಲಿಯನು ಎತ್ತಲ್ಪಟ್ಟಿದ್ದಾನೆ. ರಥಾಶ್ವಗಳಲ್ಲಿ ಈ ಭೂಮಿಯಿಂದ ಪರಲೋಕಕ್ಕೆ ಎಲಿಯನು ಏರಿಸಲ್ಪಟ್ಟಿದ್ದಾನೆ. ಇನ್ನು ಅದು ಬಿಟ್ಟರೆ ಇನ್ನು ಹೊಸ ಒಡಂಬಡಿಕೆಗೆ ಬರಬೇಕಾದ್ರೆ ಯಾರು ಏರಿಸಲ್ಪಟ್ಟಿದ್ದಾರೆ? ನಮ್ಮ ಕರ್ತನಾದ ಯೇಸು ಸ್ವಾಮಿ ಪರಲೋಕಕ್ಕೆ ಅಸಂಪ್ಷನ್ ಆಗಿದ್ದಾರೆ. ಆತನ ಪರಲೋಕಕ್ಕೆ ಒಯ್ಯಲ್ಪಟ್ಟಿದ್ದಾನೆ, ಏರಿಸಲ್ಪಟ್ಟಿದ್ದಾನೆ. ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಹೋಗೋರೆ ನಾನು ಮತ್ತು ನೀನು.
ನೆಕ್ಸ್ಟ್ ಹೋಗೋದ್ರೆ ನಾವು ಮತ್ತು ನೀವು. ಆ ಲೀಸ್ಟ್ನಲ್ಲಿ ದೇವ್ರು ನಮ್ಮನ್ನು ದೇವ್ರು ಇಟ್ಟಿದ್ದಾನೆ. ಅಲ್ಲಿ ಅವರು ಒಬ್ಬೊಬ್ಬರೇ ಹೋದರು. ಅಲ್ಲಿ ಎಷ್ಟು ಜನ ಹೋದರು? ಹನೋಕನು, ಮೋಶೆ. ಯಾರು ಮೋಶೆ ಜೊತೆಗೆ ಇಬ್ಬರು ಹೋದರು. ಯಾರು ಕರ್ಕೊಂಡು ಹೋದ್ರು ಮೋಶೆನ? ಮಿಕಾಲ್ನ ಎತ್ಕೊಂಡು ಹೋದ. ಆಮೇಲೆ ಎಲಿಯನು ರಥಾಶ್ವಗಳಲ್ಲಿ ಹೋದ. ಯೇಸು ಸ್ವಾಮಿ ಮೋಡಗಳಲ್ಲಿ ಆತನು ಯೂದ ಕುಲದ ಸಿಂಹವಾಗಿ ಒಯ್ಯಲ್ಪಟ್ಟ. ಇವಾಗ ನಾವು ಪರಲೋಕದ ಸಂಸ್ಥಾನದವರು. ಆಮೇಲೆ ಹೇಳ್ರಿ, ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳೆಂಬ ಮುದ್ರೆಯನ್ನು ಹೊಂದಿದವರು. ಆಮೇನ್. ತೊಳೆಯಲ್ಪಟ್ಟವರು. ಆಮೇನ್. ರಕ್ಷಿಸಲ್ಪಟ್ಟವರು. ಆಮೇನ್. ಕರ್ತನ ಮೇಜಿನಲ್ಲಿ ಪಾಲು ಹೊಂದಿದವರು, ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವವರು, ದೇವರ ಪರಿಶುದ್ಧ ಸಭೆ. ನಾವು ಹೆಂಗೆ ಒಯ್ಯಲ್ಪಡ್ತೀವಿ ಅಂದರೆ ಶುದ್ಧ ಕನ್ನಿಕೆಯ ಉಪಾಧಿಯಲ್ಲಿ ನಾವು ಒಯ್ಯಲ್ಪಡ್ತೀವಿ. ನಾನು ಮತ್ತು ನೀನು ಒಯ್ಯಲ್ಪಡ್ತೇವೆ. ನಮಗೋಸ್ಕರ ಒಯ್ಯಲ್ಪಡೋದಕ್ಕೋಸ್ಕರ ಓಕೆ, ಈ ಭೂಮಿ ಸಿದ್ಧವಾಗಿದೆ, ಆಕಾಶ ಸಿದ್ಧವಾಗಿದೆ, ವಾಕ್ಯ ಸಿದ್ಧವಾಗಿದೆ, ಪರಲೋಕ ಸಿದ್ಧವಾಗಿದೆ, ಎಲ್ಲದೂ ಸಿದ್ಧವಾಗಿದೆ ರೀ. ಫಾರ್ ಎಕ್ಸಾಂಪಲ್ ನೋಡಿರಿ, ಐ ಹ್ಯಾವ್ ಎ ಪೆನ್. ಇದನ್ನು ಬಿಟ್ಟರೆ ಕೆಳ ಬೀಳ್ತೈತಿ. ಇದು ಭೂಮಿಗೊಂದು ಗುರುತಾಕ್ಷಣ ಬಲ ಇದೆ. ಓಕೆ, ಗ್ರಾವಿಟಿ ಪವರ್ ಇದೆ ಭೂಮಿಗೆ. ನೋಡಿರಿ, ಇದಿಟ್ಟರೆ ಕೆಳ ಬೀಳ್ತಿದೆ. ಅದು ಹಿಂಗೆ ಬಿಟ್ಟರೆ ಮೇಲಕ್ಕೆ ಹೋಗಲಿಲ್ಲ. ಇದು ಮೇಲೆ ಹೋಗಬೇಕಂದ್ರೆ ಏನು ಮಾಡಬೇಕಿದು? ಕೆಳಗಡೆ ಒಂದು ಫೋರ್ಸ್ ಕೊಡಬೇಕು ಇದಕ್ಕೆ. ನೋಡಿರಿ, ನಾನು ಮೇಲಿಂದ ದಬ್ತೀನಿ, ಹಿಂಗೆ ದಬ್ಬಿದ್ರೆ ಮೇಲೆ ಹೋಯ್ತಿದ್ದು. ಕರೆಕ್ಟ್? ಹಿಂಗೆ ದಬ್ಬಲಿಕ್ಕೆ ಅಂದರೆ ಭೂಮಿ ನಮ್ಮನ್ನು ಮೇಲೆ ಕೆತ್ತಲಿಕ್ಕೆ ಸಿದ್ಧವಾಗಿದೆ. ಹಲ್ಲೆಲೂಯಾ. ನಮ್ಮನ್ನು ಮೇಲಕ್ಕೆ ಎತ್ತಲಿಕ್ಕೆ ಹೀಗೆ ಭೂಮಿ ಸಿದ್ಧವಾಗಿದೆ. ರಿಸೀವ್ ಮಾಡ್ಕೊಳ್ಳಿಕ್ಕೆ ಪರಲೋಕ ಸಿದ್ಧ ಇದೆ. ನಮ್ಮನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಪರಲೋಕ ಸಿದ್ಧವಾಗಿದೆ. ಹಾಗಾದರೆ ಪರಲೋಕ ಸಿದ್ಧವಾಗಿದೆ. ಭೂಮಿ ಗ್ರಾವಿಷನ್ ಪವರ್ ರಿವರ್ಸ್ ಮಾಡ್ತೈತೆ ನಮ್ಮ ವಿಷಯದಲ್ಲಿ. ಭೂಮಿ ಗ್ರಾವಿಟಿ ಪವರ್ ಏನಿದೆಯಲ್ಲ, ಇದು ರಿವರ್ಸ್ ಆಗ್ತಿದೆ. ಆದರೆ ವಾಕ್ಯ ಹೇಳ್ತಿದ್ದೆ ಎಲ್ಲದೂ ಸಿದ್ಧ ಇದೆ. ಯೇಸು ಸ್ವಾಮಿ ಹೇಳಿದ್ರು, ನೀವು ಸಿದ್ಧರಾಗ್ರಿ. ಯು ಗೆಟ್ ರೆಡಿ. ನೀವು ಸಿದ್ಧರಾಗ್ರಿ. ಆ ದಿವಸವು ನಿಮ್ಮ ಮೇಲೆ ಪಕ್ಕನಂತೆ ಉರುಳಿನಂತೆ ಬಂದಿತ್ತು. ಪಕ್ಕನೆ ಉರುಳಿನಂತೆ ನಿಮ್ಮ ಮೇಲೆ ಬಂದಿತ್ತು. ಲೂಕ ಸುವಾರ್ತೆ 21:36 ವಾಕ್ಯದಲ್ಲಿ ಹೇಳ್ತಿದೆ, ಆ ದಿನವೂ ನಿಮ್ಮ ಮೇಲೆ ಪಕ್ಕನಂತೆ ಬರ್ತದೆ. ಬರಲಿಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಪೂರ್ಣ ಶಕ್ತರಾಗುವಂತೆ. ಯಾವ ಸ್ವಾಮಿ ಪರಲೋಕಕ್ಕೆ ಹೋಗಿದ್ದಾನೋ ನಾವು ಕೂಡ ಒಯ್ಯಲ್ಪಡಬೇಕಾಗಿದೆ. ತುತ್ತೂರಿ ಸಿದ್ಧವಾಗಿದೆ. ಪ್ರಧಾನ ದೇವದೂತನ ಶಬ್ದ ಸಿದ್ಧವಾಗಿದೆ. ದೇವರ ಆಜ್ಞಾಘೋಷ ಸಿದ್ಧವಾಗಿದೆ. ಈ ಮಧ್ಯಾಕಾಶ ಸಿದ್ಧವಾಗಿದೆ. ಹಲ್ಲೆಲೂಯಾ. ನಮಗೋಸ್ಕರ ಎಲ್ಲವೂ ಸಿದ್ಧವಾಗಿದೆ. ಇನ್ನು ಕೆಲಸ ಏನಂದರೆ ನಾನು ಮತ್ತು ನೀನು ಸಿದ್ಧವಾಗಬೇಕಾಗಿದೆ. ವಿ ಮಸ್ಟ್ ಗೆಟ್ ರೆಡಿ. ಐ ಮಸ್ಟ್ ಗೆಟ್ ರೆಡಿ. ಚರ್ಚ್ ಶುಡ್ ಬಿ ಗೆಟ್ ರೆಡಿ. ನಾವು ಸಿದ್ಧರಾಗಬೇಕಾಗಿದೆ ಒಯ್ಯಲ್ಪಡೋದಕ್ಕೋಸ್ಕರ. ಓಕೆ, ಒಂದು ಗ್ರಾವಿಷನ್ ಪವರ್ ರೆಡಿ ಇದೆ ರೀ. ಇದಕ್ಕೆ ಯಾವುದೇ ನಾವು ಸ್ಪೇಸ್ ಸ್ಟೇಷನ್ನ ನಾವು ಸಿದ್ಧ ಮಾಡಬೇಕಾಗಿಲ್ಲ. ಯಾವುದೇ ರಾಕೆಟ್ ನಾವು ಸಿದ್ಧ ಮಾಡಬೇಕಾಗಿಲ್ಲ. ಮೋರ್ ದೆನ್ ರಾಕೆಟ್ ಸ್ಪೀಡ್ಗಿಂತ ಮೋರ್ ದ್ಯಾನ್ ದ್ಯಾಟ್, ಅದಕ್ಕಿಂತ ಹೆಚ್ಚಾದಂಥ ಬೈಬಲ್ ಹೇಳ್ತಿದೆ, ಕಣ್ಣು ರಪ್ಪೆ ಬಡವಷ್ಟೊಳಗಾಗಿ ಪಕ್ಕನೆ ನಾವು ಏನು ಮಾಡ್ತೀವಂತೆ? ಒಯ್ಯಲ್ಪಡ್ತೇವಂತೆ. ಒಬ್ಬ ಭಕ್ತನು ಹೀಗೆ ಹಾಡಿದ್ದಾನೆ, ಬ್ಯೂಟಿಫುಲ್ ಸಾಂಗ್, ನನಗೆ ಅದು ತುಂಬ ಇಷ್ಟ. ಎತ್ತಲ್ಪಡುವೆನು ಭೂಮಿಯಿಂದ ಆತನ ರಾಜ್ಯಕ್ಕೆ ಸೇರಲು, ತುತ್ತೂರಿ ಧ್ವನಿಯ ಶಬ್ದವನ್ನು ಕೇಳಲು ನಾ ಸಿದ್ಧನಾದೆನು. ಎತ್ತಲ್ಪಡುವೆನು ಭೂಮಿಯಿಂದ ಆತನ ರಾಜ್ಯಕ್ಕೆ ಸೇರಲು, ತುತ್ತೂರಿ ಧ್ವನಿಯ ಶಬ್ದವನ್ನು ಕೇಳಲು ನಾ ಸಿದ್ಧನಾದೆನು. ವೆರಿ ಬ್ಯೂಟಿಫುಲ್ ಸಾಂಗ್. ನಮ್ಮ ಸುನಿಲ್ ಸೊಂಟಕ್ಕೆ ಅವರು ಹಾಡಿದ್ದಾರೆ ಇದನ್ನು. ತುತ್ತೂರಿ ಧ್ವನಿ ನಮಗೋಸ್ಕರ ಸಿದ್ಧವಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಸ್ವಾಮಿಯು ಆತನು ಏರಿಸಲ್ಪಟ್ಟ ಹಾಗೆ, ಒಯ್ಯಲ್ಪಟ್ಟ ಹಾಗೆ ನಾನು ಮತ್ತು ನೀನು ಒಯ್ಯಲ್ಪಡ್ತಾ ಇದ್ದೇವೆ. ಆ ಸಿದ್ಧತೆಗೋಸ್ಕರವೇ ಈ ಭೂಲೋಕದಲ್ಲಿ ಸ್ವಲ್ಪ ಕಾಲ ವಾಕ್ಯದಿಂದ ಜಲಸ್ನಾನವಾಗುತ್ತಾ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳುತ್ತಾ ಈ ಲೋಕಕ್ಕೆ ನಾವು ಯೇಸುವಿನ ಮಕ್ಕಳಾಗಿದ್ದೇವೆ ಎಂಬುದಾಗಿ ಸಾಕ್ಷಿಗೋಸ್ಕರ ನಾವಿಲ್ಲಿದ್ದೇವೆ. ಆಮೇನ್. ಇನ್ನು ಅನೇಕ ಜನರು ಈ ಸ್ಥಳಕ್ಕೆ ಬರಲಿಕ್ಕಿದ್ದಾರೆ. ಇನ್ನು ಅನೇಕ ಜನರು ಈ ಸ್ಥಳಕ್ಕೆ ಬಂದು ಸ್ವಾಮಿಯನ್ನು ಕಂಡುಕೊಂಡು ಪಾಪದಿಂದ ಪರಿವರ್ತನೆ ಹೊಂದಿ
ದೇವರಿಗೋಸ್ಕರ, ಕ್ರಿಸ್ತನಿಗೋಸ್ಕರ ಜೀವಿಸುವಂಥ ಒಂದು ಸೌಭಾಗ್ಯದ ಜೀವಿತಕ್ಕೋಸ್ಕರ ಇನ್ನು ಅನೇಕ ಜನರು ಬರಲಿಕ್ಕಿದ್ದಾರೆ. ಸಭೆ ಕಾಯ್ತಾ ಇದೆ. ಹಲ್ಲೆಲೂಯಾ. ಚರ್ಚು 2 ವಿಷಯದಲ್ಲಿ ಇದೆ ರೀ. ಎಲ್ಲರೂ ಕೇಳಿಸ್ಕೊಡ್ರಿ. ಎಲ್ಲರೂ ಇಲ್ಲಿದ್ದೀರಾ? ಹೇಳಿ, ನಾನಿದ್ದೇನೆ. ಚರ್ಚ್ 2 ವಿಷಯಕ್ಕೋಸ್ಕರ. ಒಂದು, ಸಭೆ ಜನರಿಗೋಸ್ಕರ ಕಾಯ್ತಾ ಇದೆ. 2ನೇದು, ಸಭೆ ಕ್ರಿಸ್ತನಿಗೋಸ್ಕರ ಸಿದ್ಧವಾಗ್ತಾ ಇದೆ. ಆಮೇನ್. ಚರ್ಚ್ ಸಿದ್ಧವಾಗ್ತಾ ಇದೆ, ಚರ್ಚ್ ಕಾಯ್ತಾ ಇದೆ. ಇನ್ನು ಅನೇಕ ಜನರಿಗೋಸ್ಕರ ಬಾಗಿಲು ತರ್ತಿದೆ. ಅವ್ರು ಬರಬೇಕಾಗಿದೆ. ಬಂದಿರೋರು ನಾವು ಏನಾಗಬೇಕಾಗಿದೆ? ಸಿದ್ಧರಾಗಿ ನಾವು ಕೂಡ ಕಾಯಬೇಕಾಗಿದೆ. ಆಮೇನ್. ಈ ದೇವರು ತನ್ನ ಸಂಕಲ್ಪವನ್ನು ಯಾವಾಗ ಅದನ್ನು ಪೂರೈಸ್ತಾನೋ, ತುತ್ತೂರಿ ಧ್ವನಿ ಸಿದ್ಧವಾಗಿದೆ. ಅದು ಊದಲ್ಪಡುವಾಗ ನಾನು ಮತ್ತು ನೀನು ಬೇಗ ವಾಹನರಾಗಿ ಪಕ್ಕನೆ ನಾವು ಕೂಡ ಒಯ್ಯಲ್ಪಡಬೇಕು. ಎಲ್ಲರೂ ಇದು ಸತ್ಯ, 100% ಸತ್ಯ. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಿರಿದ್ದಾರೆ ಸತ್ಯ ಎಂಬುದಾಗಿ? ಕರೆಕ್ಟ್. ಎಲ್ಲರೂ ನಂಬಿದ್ರೆ ಆವಾಗಲೇ ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಡೋದು ನಾವು ನಂಬ್ತೇವೆ. ಅದೇ ಥರ ನಾವು ನಂಬಬೇಕು. ಏನಂದರೆ ನಾನೂ ಒಯ್ಯಲ್ಪಡಬೇಕ್ತೇನೆ. ನಾನು ಕೂಡ ಏನಾಗ್ತೀನಿ? ಒಯ್ಯಲ್ಪಡ್ತೇನೆ. ನಾನು ಆಲ್ಸೋ ಪರಲೋಕಕ್ಕೆ ಒಯ್ಯಲ್ಪಡ್ತೇನೆ. ನನಗೂ ಕೂಡ ಅಸಂಪ್ಷನ್ ಇದೆ. ನಿಮ್ಮ ಲೈಫ್ನಲ್ಲಿ ಏನು ಇನ್ಶೂರೆನ್ಸ್ ಆಯಿತೋ ಇಲ್ಲ ಗೊತ್ತಿಲ್ಲ. ಒಂದು ಇನ್ಶೂರೆನ್ಸ್ ಮಾತ್ರ ನೀವು ಕನ್ಫರ್ಮ್ ಮಾಡ್ಕೊಳ್ರಿ. ಯು ಶುಡ್ ಬಿ ಅಸೆಂಡಿಂಗ್ ಫ್ರಮ್ ಅರ್ತ್ ಟು ಹೆವೆನ್. ಭೂಲೋಕದಿಂದ ಪರಲೋಕಕ್ಕೆ ನಾವು ಕೂಡ ಒಯ್ಯಲ್ಪಡೋದಕ್ಕೋಸ್ಕರ ಓಕೆ ದೇವರ ಕಾರ್ಯ ಸಿದ್ಧವಾಗಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಆಮೇನ್. ಎದ್ದು ನಿಂತ್ಕೊಳ್ಳೋಣ. ಕಮ್ ಆನ್, ಸ್ಟ್ಯಾಂಡ್ ಅಪ್ ಇನ್ ದ ಪ್ರೆಸೆನ್ಸ್.